ನಮಸ್ಕಾರ. ನಾನು ನಿಮಗೆ ಇವತ್ತು ಧನುರ್ಮಾಸದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಧನುರ್ಮಾಸವು ವರ್ಷದಲ್ಲಿನ ಅತ್ಯಂತ ಪವಿತ್ರ ಕಾಲ. ಸೂರ್ಯನು ಧನುರಾಶಿಗೆ ಪ್ರವೇಶಿಸಿದಾಗ ಶುರುವಾಗುವ ಈ ತಿಂಗಳು ಲಕ್ಷ್ಮೀ ವಿಷ್ಣು ದೇವರಿಗೆ ಆರಾಧನೆಗೆ ಅತ್ಯುತ್ತಮ ಮಾಸ. ಈ ಮಾಸದಲ್ಲಿ ಬ್ರಹ್ಮಮುಹೂರ್ತದಲ್ಲಿ ಬೆಳಗ್ಗೆ 4ರಿಂದ 6ರವರೆಗೆ ದೇವರಿಗೆ ಪೂಜೆ ನೈವೇದ್ಯ ಮಾಡಿದ್ದರೆ 1000 ಪಟ್ಟು ಪುಣ್ಯ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಧನುರ್ಮಾಸವು ದೇವರಿಗೆ ಅತ್ಯಂತ ಪ್ರಿಯವಾಗಿದೆ ಹಾಗೂ ಭಕ್ತರಿಗೆ ಅತ್ಯಂತ ಫಲಕಾರಿ ಪುಣ್ಯದ ಮಾಸವಾಗಿದೆ. ಧನುರ್ಮಾಸ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರವರೆಗೆ ಇರುತ್ತದೆ. ಉತ್ತರಾಯಣದ ಪುಣ್ಯಕಾಲದ 6 ತಿಂಗಳು ದೇವತೆಗಳಿಗೆ ಹಗಲಾದರೆ ದಕ್ಷಿಣಾಯಣದ 6 ತಿಂಗಳು ದೇವತೆಗಳಿಗೆ ರಾತ್ರಿಯಾಗಿರುತ್ತದೆ. ಧನುರ್ಮಾಸದಲ್ಲಿ ಅರುಣೋದಯದ ಕಾಲ ದೇವರ ಪೂಜೆಗೆ ತುಂಬ ಮಹತ್ವ ಕೊಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡುವುದು ಶ್ರೇಯಸ್ಕರ. ಧನುರ್ಮಾಸ ಎಂದರೆ ಸೂರ್ಯನು ಧನುರಾಶಿಗೆ ಪ್ರವೇಶಿಸುವುದು. ಧನುರ್ಮಾಸದಲ್ಲಿ ಬೆಳಗಿನ 4ರಿಂದ 6 ಗಂಟೆ ಸಮಯವು ವಿಷ್ಣು ಪ್ರಿಯ ಕಾಲ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ಪಠಣ, ಜಪ, ಪೂಜೆ ಮಾಡಿದರೆ ಅತ್ಯಂತ ಪುಣ್ಯದ ಫಲ ಸಿಗುತ್ತದೆ. ಶಾಸ್ತ್ರಗಳ ಪ್ರಕಾರ ಧನುರ್ಮಾಸದ ಪಠಣದಿಂದ ಮನೆಯಲ್ಲಿ ಕಷ್ಟಗಳ ನಿವಾರಣೆ, ಮನಸ್ಸಿನಲ್ಲಿ ಗೊಂದಲಗಳು ನೀಗುವುದು, ಧನ ಧಾನ್ಯ ಐಶ್ವರ್ಯ ಆರೋಗ್ಯ ಹಾಗೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವುದು. ಈ ಧನುರ್ಮಾಸದಲ್ಲಿ ಶ್ರೀ ವಿಷ್ಣು ದೇವರಿಗೆ ಒಂದು ವಿಶೇಷವಾದ ನೈವೇದ್ಯ ಇರುತ್ತದೆ. ಅದು ಏನೆಂದರೆ ಹುಗ್ಗಿ ನೈವೇದ್ಯವಾಗಿ ಮಾಡಲಾಗುತ್ತದೆ. ಹುಗ್ಗಿ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಹಾಗೂ ಮೆಣಸು ಜೀರಿಗೆಯಿಂದ ಒಗ್ಗರಣೆಯನ್ನು ಹಾಕಿ ದೇವರಿಗೆ ವಿಶೇಷವಾಗಿ ನೈವೇದ್ಯ ಮಾಡಲಾಗುತ್ತದೆ. ಮತ್ತು ಹೆಸರುಬೇಳೆಯ ಪಾಯಸ ಕೂಡ ವಿಶೇಷವಾಗಿ ದೇವರಿಗೆ ನೈವೇದ್ಯ ಮಾಡಲಾಗುತ್ತದೆ. ಇದು 1 ತಿಂಗಳ ಮಾಡಲಾಗುತ್ತದೆ. ಆದರೆ ಆಗದೇ ಇದ್ದಾಗ 1 ದ್ವಾದಶಿ ಆದರೂ ಕೂಡ ಮಾಡಲೇಬೇಕು. ಈ ಹುಗ್ಗಿಯ ವಿಶೇಷತೆ ಏನೆಂದರೆ ಚಳಿಗಾಲದಲ್ಲಿ ಬಿಸಿಯಾಗಿಡಲು ಇದರಲ್ಲಿ ಜೀರಿಗೆ, ಮೆಣಸು ಹಾಗೂ ಹೆಸರುಬೇಳೆ ಇರುವುದರಿಂದ ಶರೀರಕ್ಕೆ ಬಿಸಿಯಾಗಿ ಇರುತ್ತದೆ. ಇದರ ಜೊತೆ ಗೊಜ್ಜು ಮಾಡಲಾಗುತ್ತದೆ. ಅದು ಎಳ್ಳಿನಿಂದ ಮಾಡಲಾಗುತ್ತದೆ. ಎಳ್ಳು, ಬೆಲ್ಲ, ಹುಣಸೆಹಣ್ಣು ಹಾಕಿ ಕುದಿಸಿ ಬಿಸಿಯಾಗಿ ತಿಂದಿದರೆ ದೇಹವು ಬಿಸಿಯಾಗಿರುತ್ತದೆ. ಧನುರ್ಮಾಸದಲ್ಲಿ ಮುಂಜಾನೆ ಬೇಗವೇ ಊಟ ಮಾಡಲಾಗುತ್ತದೆ. ದೇವರ ನೈವೇದ್ಯ ಆದ ಕೂಡಲೇ ಹಿಂದಲೇ ಊಟವನ್ನು ಮಾಡಬೇಕು. ಇದು ವಿಶೇಷವಾಗಿ 1 ತಿಂಗಳವರೆಗೆ ಇರುತ್ತದೆ. ಧನುರ್ಮಾಸ ಸಮಾಪ್ತಿಯು ಮರುದಿನವೇ ಉತ್ತರಾಯಣ ಪರ್ವಕಾಲ ಪ್ರಾರಂಭ ಅಂದರೆ ಜನವರಿ 14ನೇ ದಿನಾಂಕರಂದು ಉತ್ತರಾಯಣ ಪ್ರಾರಂಭವಾಗುವುದರೂ ಒಂದೊಂದು ಸಲ ಒಂದೊಂದು ದಿನ ಹೆಚ್ಚು ಕಡಿಮೆ ಬರುತ್ತದೆ. ಈ ಧನುರ್ಮಾಸದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬಾರದು. ಮದುವೆ, ಮುಂಜಿ ಇವುಗಳನ್ನು ಧನುರ್ಮಾಸದಲ್ಲಿ 1 ತಿಂಗಳ ಮಾಡಬಾರದು. ಇದು ಶ್ರೀ ವಿಷ್ಣುವಿನ ಪೂಜೆಗೆ ವಿಶೇಷವಾದ ಮಾಸವಾಗಿದೆ. ಆದುದರಿಂದ ಭಕ್ತಿಯಿಂದ ಶ್ರೀ ವಿಷ್ಣುವಿನ ಪೂಜೆ ಮಾಡಬೇಕು. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.